ಶ್ರೀವಾರಿ ಕನ್ನಡ ವ್ಯಾಕರಣ ಚಾನಲ್ಗೆ ಸ್ವಾಗತ. ಸಿರಿ ಕನ್ನಡ 6ನೇ ತರಗತಿಯ ಸಿರಿ ಕನ್ನಡ ಪಾಠ ದೊಡ್ಡವರ ದಾರಿ, ದ ವೇ ಆಫ್ ಗ್ರೇಟ್. ಶ್ರೀವಾರಿ ಕನ್ನಡ ವ್ಯಾಕರಣ ಚಾನಲ್ಗೆ ಸ್ವಾಗತ. ಸಿರಿ ಕನ್ನಡ 6ನೇ ತರಗತಿಯ ಪಾಠ ದೊಡ್ಡವರ ದಾರಿ. ಒಂದು ಪಾಠವನ್ನು ಓದೋಣ. ನೋಡಿ, ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಇವರ ಫೋಟೋ ಇದೆಯಲ್ವಾ, ಇದು ಯಾರು ಅಂದರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಇವ್ರ ಬಗ್ಗೆ ತಿಳ್ಕೊಳ್ಳೋಣ. ಡಾಕ್ಟರ್ ರಾಜೇಂದ್ರ ಪ್ರಸಾದರು ಭಾರತದ ಪ್ರಥಮ ರಾಷ್ಟ್ರಪತಿಗಳು. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ದ ಫಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಅವರು ಭಾರತದ ಪ್ರಥಮ ರಾಷ್ಟ್ರಪತಿಗಳು. ಅತ್ಯಂತ ಉನ್ನತ ಸ್ಥಾನಕ್ಕೇರಿದರೂ ಸರಳ ಜೀವನ ನಡೆಸುತ್ತಿದ್ದರು. ಅವರು ತುಂಬ ದೊಡ್ಡ ವ್ಯಕ್ತಿಯಾದರೂ ಸಹ ಅವರು ಲೈಫ್ ಏನು ಮಾಡ್ತಾಯಿದ್ರು, ಈಸ್ ಲಿವಿಂಗ್ ಎ ಸಿಂಪಲ್ ಲೈಫ್. ಜನಕ ಮಹಾರಾಜನಂತೆ ಅವರದು ಋಷಿ ಸದೃಶ. ನಿಮಗೆ ಜನಕ ಮಹಾರಾಜ ಗೊತ್ತಿದೆ ಅಲ್ವಾ, ಅವ್ರ ಥರ ಋಷಿ ಥರ ಇವರು ಒಂದು ಜೀವನವನ್ನು ಮಾಡ್ತಾ ಇರ್ತಾರೆ. ಅವರು ಕೋಪವನ್ನು ಹತ್ತಿಕ್ಕಬಲ್ಲವರಾಗಿದ್ದರು. ಓಕೆನಾ, ಹಿ ಕುಡ್ ಕಂಟ್ರೋಲ್ ಹಿಸ್ ಆ್ಯಂಗರ್. ಕೋಪವನ್ನು ಕಂಟ್ರೋಲ್ ಮಾಡ್ತಾ ಇದ್ರು. ಬಾಳಿನಲ್ಲಿ ಶಿಸ್ತು, ಓಕೆನಾ, ಡಿಸಿಪ್ಲಿನ್, ಸಂಯಮ, ಸಮಯ ಪಾಲನೆ ಇವುಗಳಿಗೆ ಭಾರಿ ಮಹತ್ವ ನೀಡುತ್ತಿದ್ದರು. ಟೈಮ್ಗೆ ಮತ್ತು ಡಿಸಿಪ್ಲಿನ್ ಎಲ್ಲದಕ್ಕೂ ಇವರು ತುಂಬ ಟೈಮ್ನ ಕೊಡ್ತಾಯಿದ್ರು. ತಾವು ಜನರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ದರು. ಅವರು ನಾನು ಜನರ ಒಂದು ಸೇವಕ, ಪೀಪಲ್ ಸರ್ವೆಂಟ್ ಅಂತ ಹೇಳ್ತಾ ಇದ್ರು. ಒಂದು ದಿನ ಕಚೇರಿಯ ಕೆಲಸ ಮುಗಿಸಿ ರಾಜೇಂದ್ರ ಪ್ರಸಾದರು ಮನೆಗೆ ಬಂದಾಗ ಅವರ ಒಂದು ಪುಸ್ತಕದ ಹಲವು ಪುಟಗಳು ಅಲ್ಲಲ್ಲಿ ಚೆಲ್ಲಾಪಿಲ್ಲಿಯಾಗಿ ಹರಿದು ಬಿದ್ದಿರುವುದನ್ನು ನೋಡಿದರು. ಒಂದು ದಿವಸ ಏನಾಗುತ್ತೆ, ಅವರು ಮನೆಗೆ ಬಂದಾಗ ಒಂದು ಪುಸ್ತಕ ಪೇಜ್ಗಳೇನಿರುತ್ತೆ ಹರಿದು ಫುಲ್ಲು ಮನೆಯೆಲ್ಲ ಬಿದ್ದಿರುತ್ತೆ. ಒನ್ ಡೇ ವೆನ್ ರಾಜೇಂದ್ರ ಪ್ರಸಾದ್ ಕೇಮ್ ಹೋಮ್ ಆಫ್ಟರ್ ಹಿಸ್ ವರ್ಕ್, ಆಫೀಸ್ ವರ್ಕ್, he saw that many pages one of his books were torn and scattered. ಇದೆಲ್ಲ ಮಕ್ಕಳ ಕೆಲಸ ಎಂಬುದು ಅವರಿಗೆ ಹೊಳೆಯಲು ಹೆಚ್ಚು ವೇಳೆ ಬೇಕಾಗಿರು. ಅವರಿಗೆ ಗೊತ್ತಿತ್ತು ಇದು ಯಾರು ಮಾಡಿದ್ದಾರೆ. ಓಕೆನಾ, ಮಕ್ಕಳಿಗೆ ತಮ್ಮ ತಪ್ಪಿನ ಅರಿವಾಯಿತು. ಮಕ್ಕಳಿಗೆ ಏನಾಗುತ್ತೆ, ತಾವು ಏನು ಮಾಡಿದ್ದಾರೆ ದೇ ರಿಯಲೈಸ್ಡ್. ಆದರೆ ಆ ಮಕ್ಕಳನ್ನು ಅಪರಾಧಿಗಳಾಗಿಸಲು ಅವರ ಮನ ಒಪ್ಪಲಿಲ್ಲ. ಅವರು ಆ ಮಕ್ಕಳನ್ನ ಏನು ಮಾಡೋದು, ಅವರು ಕ್ರಿಮಿನಲ್ಸ್ ಅಂತ ಮಕ್ಕಳು ಅನ್ಕೋಬಾರ್ದು ಅಂತ ಅವರು ಏನೋ ಒಂದು ಐಡಿಯಾ ಮಾಡಿದ್ರು, ಒಂದು ಉಪಾಯ ಹೂಡಿದರು. ಕೇಮ್ ಆಫ್ ಇಸ್ ಸಮ್ ಐಡಿಯಾ. ಪ್ರಸಾದರು ಮುಖ ಕೈಕಾಲು ತೊಳೆದು ಬಂದರು. ಪ್ರಸಾದ್ ಕೇಮ್ ಆಫ್ಟರ್ ವಾಷಿಂಗ್ ಹಿಸ್ ಫೇಸ್ ಆ್ಯಂಡ್ ಹ್ಯಾಂಡ್ಸ್ ಆ್ಯಂಡ್ ಫೀಟ್. ನಿಧಾನವಾಗಿ ಕೋಣೆಯಲ್ಲಿ ಹರಿದು ಬಿದ್ದಿದ್ದ ಪುಸ್ತಕದ ಪುಟಗಳನ್ನು ಒಂದೊಂದಾಗಿ ಎತ್ತಿ ಮೇಜಿನ ಮೇಲಿಟ್ಟರು. ಏನಾಗುತ್ತೆ, ಅವರು slowly he picked up pages of that book and he was torn pages and he kept on the table. ಬಳಿಕ ಮಕ್ಕಳನ್ನೆಲ್ಲ ಬಳಿಗೆ ಕರೆದರು. ದೆನ್ he called that all the children. ಮಕ್ಕಳು ಓಡೋಡಿ ಬಂದರು. The children came running. ರಾಜೇಂದ್ರ ಪ್ರಸಾದ್, ಮಕ್ಕಳೇ ನೋಡಿ, ಇಲ್ಲಿ ಎಷ್ಟೊಂದು ಕಾಗದಗಳು ಹರಿದು ಹೋಗಿವೆ. ಮಕ್ಕಳೇ ನೋಡಿ, ಇಲ್ಲಿ ಎಷ್ಟೊಂದು ಕಾಗದ ಪೇಜಸ್ಸು ಹರಿದೋಗಿದೆ. ಇವೆಲ್ಲ ಪುಸ್ತಕದ ಪುಟಗಳು. ದೀಸ್ ಆರ್ ಪೇಜಸ್ ಆಫ್ ಬುಕ್. ನಿಮ್ಮಲ್ಲಿ ಯಾರು ಯಾರು ಎಷ್ಟೆಷ್ಟು ಪುಟಗಳನ್ನು ಹರಿದಿದ್ದೀರೋ ಅವರಿಗೆ ಈ ಪುಟಗಳ ಸಂಖ್ಯೆಗನುಗುಣವಾಗಿ ಕಾಸು ಕೊಡುತ್ತೇನೆ, ಆಗಬಹುದೇ ಎಂದರು. ಅವ್ರು ಹೇಳ್ತಾರೆ, ನೀವು ಎಷ್ಟೆಷ್ಟು ಪೇಜನ್ನು ಹರಿದಿದ್ದೀರೋ ನಾನು ಅಷ್ಟಷ್ಟು ದುಡ್ಡು ಕೊಡ್ತೀನಿ ಅಂತ ಹೇಳ್ತಾರೆ. ಐ ವಿಲ್ ಗಿವ್ ಮನಿ ಅಕಾರ್ಡಿಂಗ್ ಟು ದ ನಂಬರ್ ಆಫ್ ಪೇಜಸ್ ಟು ಈಚ್ ಆಫ್ ಯು. ಹೋಲ್ ಹ್ಯಾಸ್ ಟೋನ್ ದ ಪೇಜಸ್, ಇಟ್ ಈಸ್ ಪಾಸಿಬಲ್ he said. ಅವನು ಆಗಬಹುದೇ. ಮಕ್ಕಳು ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು. ದ ಚಿಲ್ಡ್ರನ್ಸ್ ಲುಕ್ ಅಟ್ ಈಚ್ ಅದರ್ಸ್ ಫೇಸ್. ಒಬ್ಬೊಬ್ಬರು ಕಾಸು ಸಿಗುವುದಲ್ಲ ಎಂಬ ಸಂತೋಷದಿಂದ ತಾವು ಹರಿದ ಪುಟಗಳ ಸಂಖ್ಯೆಯನ್ನು ತಿಳಿಸಿದರು. ಮಕ್ಕಳು ಹೇಳ್ತಾರೆ, ಓ ನಮಗೆ ದುಡ್ಡು ಸಿಗುತ್ತೆ ಅಂತ ಅವರು ಹೇಳ್ತಾರೆ. ಈಚ್ ಆ್ಯಂಡ್ ಎವ್ರಿ ಒನ್ ಟೋಲ್ಡ್ ದಟ್ ನಂಬರ್ ಆಫ್ ಪೇಜಸ್ ದೇ ಹ್ಯಾಡ್ ಟೋನ್ ಔಟ್. ಪ್ರಸಾದರು ಅವರಿಗೆಲ್ಲ
ಅಷ್ಟಷ್ಟು ಕಾಸು ಕೊಟ್ಟರು. ಪ್ರಸಾದ್ ಅವರು ಏನು ಮಾಡ್ತಾರೆ, ಮಕ್ಕಳಿಗೆ ಅಷ್ಟು ಪೇಜಸ್ ಅರ್ದಿರ್ತಾರೆ ಅಷ್ಟು ದುಡ್ಡನ್ನು ಕೊಡ್ತಾರೆ. ಪ್ರಸಾದ್ ಗೇವ್ ದೆಮ್ ಆಲ್ ದಟ್ ಮನಿ ಟು ದಟ್ ಬಾಯ್ಸ್. ಯಾಕಂದರೆ ಎಷ್ಟು ಪೇಜ್ ಹರಿದಿರ್ತಾರೆ ಅಷ್ಟು ದುಡ್ಡನ್ನ ಅವರು ಕೊಡ್ತಾರೆ. ಹುಡುಗರಿಗೆ ಖುಷಿಯಾಯಿತು. ಏನಾಗುತ್ತೆ, ಮಕ್ಕಳಿಗೆ ತುಂಬ ಖುಷಿಯಾಗುತ್ತೆ, ದೇ ಆರ್ ಹ್ಯಾಪಿ. ಆಗ ಪ್ರಸಾದರು, ನೋಡಿ ಮಕ್ಕಳೇ, ಪುಸ್ತಕಗಳು ಜ್ಞಾನ ಭಂಡಾರ. ನೋಡಿ ಮಕ್ಕಳ, ಪುಸ್ತಕ ಅನ್ನೋದು ಬುಕ್ಸ್ ಆರ್ ನಾಲೆಡ್ಜ್. ಬುಕ್ಸ್ ಅಂದರೆ ನಾಲೆಡ್ಜ್. ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಆಕಾರಗಳು ನಮ್ಮ ನಾಲೆಡ್ಜನ್ನು ಇಂಪ್ರೂವ್ ಮಾಡುತ್ತೆ. ಪುಸ್ತಕದ ಪುಟಗಳನ್ನು ಹರಿದು ಹಾಕುವುದು ಒಳ್ಳೆಯ ಅಭ್ಯಾಸವಲ್ಲ. ಇಟ್ ಈಸ್ ನಾಟ್ ಗುಡ್ ಹ್ಯಾಬಿಟ್ ಟು ಟೋರ್ ದ ಪೇಜಸ್ ಆಫ್ ದ ಬುಕ್. ಮಕ್ಕಳಿಗೆ ತಿಳಿಯುವಂತೆ ಹೇಳಿದರು. ಅವರು ಮಕ್ಕಳಿಗೆ ಅರ್ಥ ಆಗಲಿ ಅಂತ ಅವರು ಎಲ್ಲ ವಿವರಣೆಯಾಗಿ ಹೇಳ್ತಾರೆ. ಮಕ್ಕಳಿಗೆ ತಮ್ಮ ತಪ್ಪಿನ ಅರಿವಾಯಿತು. ದ ಚಿಲ್ಡ್ರನ್ಸ್ ರಿಯಲೈಸ್ ದೇರ್ ಮಿಸ್ಟೇಕ್. ಅವರೆಲ್ಲ ರಾಜೇಂದ್ರರಿಗೆ, ತಾತ, ನಾವು ಇನ್ನು ಮುಂದೆ ಎಂದೂ ಪುಸ್ತಕದ ಪುಟಗಳನ್ನು ಹರಿಯುವುದಿಲ್ಲ. ತಾತ, ಇನ್ನು ಯಾವತ್ತೂ ನಾವು ಪೇಜನ್ನು ಹರಿಯೋದಿಲ್ಲ, ಜೋಪಾನ ಮಾಡುತ್ತೇವೆ. ವಿ ವಿಲ್ ನೆವರ್ ಟೋ ದ ಪೇಜಸ್ ಆಫ್ ದ ಬುಕ್ ಅಗೇನ್ ಎಂದು ಪ್ರಮಾಣ ಮಾಡಿದರು. ದೇ ಪ್ರಾಮಿಸ್ಡ್. ಪ್ರಸಾದರಿಗೆ ಸಮಾಧಾನವಾಯಿತು. ಇವಾಗ ಪ್ರಸಾದರಿಗೆ ಸಮಾಧಾನ ಆಗುತ್ತೆ. ಮಕ್ಕಳಲ್ಲಿ ಅಪರಾಧಿ ಮನೋಭಾವ ಮೂಡಲಿಲ್ಲ. ಆವಾಗ ಮಕ್ಕಳಿಗೆ ಗಿಲ್ಟಿ ಫೀಲಿಂಗ್, ಕ್ರಿಮಿನಲ್ಸ್ ನಾವು ಅಂತ ಅನಿಸಿಲ್ಲ. ದೊಡ್ಡ ವ್ಯಕ್ತಿಗಳ ಹಾಗೆ ಕೋಪ, ಅಸಹನೆ, ತಾಳ್ಮೆಗೊಡುವುದು ಇವೆಲ್ಲ ಅವರಿಂದ ದೂರ. ಪ್ರಗತಿಯ ಗುಟ್ಟೆ ಅದು ಯಾವುದು, ಪೇಷನ್ಸ್ ಇರಬೇಕು. ದಿಸ್ ಇಸ್ ದ ಸೀಕ್ರೆಟ್ ಆಫ್ ದ ಪ್ರೋಸೆಸ್. ಜಾಕಿರ್ ಹುಸೇನ್. ಜಾಕಿರ್ ಹುಸೇನರು ಭಾರತೀಯ ಸಂಸ್ಕೃತಿಯಲ್ಲಿ ಒಲವು ಮೂಡಿಸಿಕೊಂಡವರು. ಜಾಕಿರ್ ಹುಸೇನ್ ಇಸ್ ಅ ಪಾಪ್ಯುಲರ್ ಇನ್ ಇಂಡಿಯನ್ ಕಲ್ಚರ್. ಕಲ್ಚರ್ ಅಂದರೆ ಸಂಸ್ಕೃತಿ. ಅವರು ಭಾರತೀಯ ಸಂಸ್ಕೃತಿಯಲ್ಲಿ ಬಗ್ಗೆ ಒಲವು, ಅವರಿಗೆ ಪ್ರೀತಿ ಇರುತ್ತೆ. ಭಾರತೀಯ ಶಿಕ್ಷಣ ಅಭಿವೃದ್ಧಿ ಹಾಗೂ ಸುಧಾರಣೆ ಕುರಿತಂತೆ ಹಲವು ಪುಸ್ತಕಗಳನ್ನು ಬರೆದರು. ಅವರು ಭಾರತದ ಒಂದು ಡೆವಲಪ್ಮೆಂಟ್ ಬಗ್ಗೆ ಮತ್ತು ಭಾರತದ ಇಂಪ್ರೂವ್ಮೆಂಟ್ ಆಫ್ ಇಂಡಿಯನ್ ಎಜುಕೇಷನ್ ಬಗ್ಗೆ, ಇಂಡಿಯಾದಲ್ಲಿ ಯಾವ ರೀತಿಯಾಗಿ ಶಿಕ್ಷಣ ಅಭಿವೃದ್ಧಿ ಆಗಬೇಕು ಅಂತ ಅವರು ಪುಸ್ತಕಗಳನ್ನು ಸಹ ಬರೆದಿದ್ದಾರೆ. ಭಾರತಕ್ಕೆ ಸ್ವತಂತ್ರ ಬಂದ ಬಳಿಕ ಬಿಹಾರದ ರಾಜ್ಯಪಾಲರಾಗಿ, ಭಾರತದ ಉಪರಾಷ್ಟ್ರಪತಿಗಳಾಗಿ, ಅನಂತರ ರಾಷ್ಟ್ರಪತಿಗಳಾಗಿ ದುಡಿದರು. ನಮ್ಮ ಭಾರತಕ್ಕೆ ಸ್ವತಂತ್ರ ಬಂದಾಗ ಮೊದಲ ಬಿಹಾರದ ರಾಜ್ಯಪಾಲರಾಗಿದ್ದರು ಹಾಗೂ ಭಾರತದ ಉಪರಾಷ್ಟ್ರಪತಿಗಳಾಗಿ, ನಂತರ ರಾಷ್ಟ್ರಪತಿಗಳಾಗಿ ಇದ್ದರು. ಆಫ್ಟರ್ ದ ಇಂಡಿಪೆಂಡೆನ್ಸ್ ಆಫ್ ಇಂಡಿಯಾ, ಫ್ರೀಡಮ್ ಆಫ್ ಇಂಡಿಯಾ, he served as a governor of Bihar, as the vice president of India and later as a president. ಕೆಲ ಕಾಲ ಅಲಿಗಢದ ಮುಸ್ಲಿಂ ವಿಶ್ವವಿದ್ಯಾಲಯದ ಕುಲಪತಿಗಳೂ ಆಗಿದ್ದರು. ಮುಸ್ಲಿಂ ಯೂನಿವರ್ಸಿಟಿದು ಅವರು ಕುಲಪತಿಗಳು ಸಹ ಆಗಿದ್ದರು. ಅವರು ಶಿಕ್ಷಣ ಅವರ ಪ್ರಮುಖ ಕಾರ್ಯಕ್ಷೇತ್ರವಾಗಿತ್ತು. ಎಜುಕೇಷನ್ ವಾಸ್ ಇಸ್ ಮೇನ್ ಫೀಲ್ಡ್. ಅವರಿಗೆ ಎಜುಕೇಷನ್ ಫೀಲ್ಡ್ ಅಂದರೆ ತುಂಬ ಇಷ್ಟ ಇತ್ತು. ಅದನ್ನೇ ಅವರು ತುಂಬ ಚೂಸ್ ಮಾಡ್ತಾಯಿದ್ರು. ಜಾಕಿರ್ ಹುಸೇನರು ಶಿಸ್ತು ಮತ್ತು ಶುಚಿಗೆ ಅಪಾರ ಮಹತ್ವ ಕೊಡುತ್ತಿದ್ದರು. ಅವರಿಗೆ ಶಿಸ್ತು, ಡಿಸಿಪ್ಲಿನ್ ಮತ್ತು ಅವರು ಅದಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾಯಿದ್ರು. ಎಲ್ಲ ವಿದ್ಯಾರ್ಥಿಗಳು ಪ್ರತಿನಿತ್ಯ ಶುಚಿಯಾದ ಬಟ್ಟೆಗಳನ್ನು ಧರಿಸಿ ಕಾಲೇಜಿಗೆ ಬರಬೇಕು. ಅವ್ರದ್ದು ಏನಂದರೆ ಎಲ್ಲ ಸ್ಟೂಡೆಂಟ್ಸ್, ಆಲ್ ದ ಸ್ಟೂಡೆಂಟ್ಸ್ ಶುಡ್ ಬಿ ವೇರ್ ನೀಟ್ ಆ್ಯಂಡ್ ಕ್ಲೀನ್ ಕ್ಲಾತ್ಸ್. ಕಾಲಿಗೆ ಹಾಕಿದ ಬೂಟುಗಳನ್ನು ಚೆನ್ನಾಗಿ ಪಾಲಿಷ್ ಮಾಡಿರಬೇಕು. ಕಾಲಿಗೆ ಹಾಕಿರೋ ಶೂಸ್ ಏನು ಮಾಡಬೇಕೆ, ಶುಡ್ ಬಿ ವೆಲ್ ಪಾಲಿಶ್ಡ್ ಎಂದು ಹೇಳುತ್ತಿದ್ದರು. ಆದರೆ ಎಷ್ಟೋ ವಿದ್ಯಾರ್ಥಿಗಳು ಜಾಕಿರ್ ಹುಸೇನರ ಹೇಳಿದ್ದನ್ನು ಸರಿಯಾಗಿ ಪಾಲಿಸುತ್ತಿರಲಿಲ್ಲ. ದೇ ಡಿಡ್ ನಾಟ್ ಫಾಲೋ ದ ಜಾಕಿರ್ ಹುಸೇನ್ ಅಡ್ವೈಸ್. ಅವ್ರು ಏನು ಹೇಳ್ತಾಯಿದ್ರು ಅಡ್ವೈಸ್ನ ಅವರು ಪಾಲಿಸ್ತಾ ಇರಲಿಲ್ಲ. ಇದರಿಂದ ಶಿಸ್ತಿಗೆ ಭಂಗವಾಗುವುದೆಂದು ಹುಸೇನರು ಅಭಿಪ್ರಾಯಪಟ್ಟರು. ಇದರಿಂದ ಏನಾಗುತ್ತೆ, ಅವರ ಒಂದು ಡಿಸಿಪ್ಲಿನ್ಗೆ ಇದಾಗುತ್ತೆ ಅಂತ. ವಿದ್ಯಾರ್ಥಿಗಳ ಬುದ್ಧಿ ಕಲಿಸಲು ತಾವೇ ಒಂದು ದಾರಿಯನ್ನು ಕಂಡುಹಿಡಿದರು. ವಿದ್ಯಾರ್ಥಿಗಳಿಗೆ ಈ ಫೌಂಡ್ ಎ ವೇ ಟು ಎಜುಕೇಟ್ ದ ಸ್ಟೂಡೆಂಟ್ಸ್. ಅವ್ರಿಗೊಂದು ಬುದ್ಧಿ ಕಲಿಸಬೇಕು. ಒಂದು ದಿನ ವಿಶ್ವವಿದ್ಯಾಲಯದ ಪ್ರವೇಶ ದ್ವಾರದಲ್ಲಿ ಜಾಕಿರ್ ಹುಸೇನರು ಒಬ್ಬ ಬೂಟ್ ಪಾಲಿಷ್ ಹಾಕುವನ ವೇಷದಲ್ಲಿ ಕುಳಿತಿದ್ದು ವಿದ್ಯಾರ್ಥಿಗಳ ಗಮನಕ್ಕೆ ಬಂತು. ಒಂದು ದಿವಸ ಏನಾಗಿರ್ತಾರೆ, ಜಾಕಿರ್ ಹುಸೇನ್ ಅವರೇ ಬೂಟ್ ಪಾಲಿಷರ್ ಮಾಡಿರೋ ಥರ ವೇಷ ಹಾಕ್ಕೊಂಡು ಬಂದು ಕೂತ್ಕೊತಾರೆ. ಓಕೆನಾ.
ಕುಲಪತಿಗಳ ಕೈಯಲ್ಲಿ ಪಾಲಿಶ್ ಡಬ್ಬಿ ಬ್ರಷ್ ಹಿಡಿದು ಕುಳಿತ ದೃಶ್ಯ ಕಂಡ ವಿದ್ಯಾರ್ಥಿಗಳು ತಮ್ಮ ವರ್ತನೆಗೆ ನಾಚಿದರು. ಅಯ್ಯೋ, ನಾವು ಎಷ್ಟು ದೊಡ್ಡ ತಪ್ಪು ಮಾಡ್ತಾ ಇದ್ದೀವಿ, ನಮ್ಮದು ಬಿಹೇವಿಯರ್ ಯಾವ ಥರ ಇದೆ ನೋಡು ಅಂತ ಅವ್ರಿಗೆ ಬೇಜಾರಾಗುತ್ತೆ. ಯಾಕಂದರೆ ಅಷ್ಟು ದೊಡ್ಡ ಒಂದು ವ್ಯಕ್ತಿ ಆ ಥರ ಬೂಟ್ ಪಾಲಿಶ್ ಮಾಡೋರೋ ಥರ ಇರಬೇಕು ಅಂದರೆ ಅವ್ರಿಗೆ ಇದಾಗುತ್ತಲ್ವ, ಅದಕ್ಕೆ. ಒಂದಿಬ್ಬರು ಪಾಲಿಶ್ ಹಾಕಿಸಿಕೊಂಡು ಆಗಿತ್ತು, ಏನಾಗುತ್ತೆ ಅವ್ರಿಗೆ ಗೊತ್ತಿರಲಿಲ್ಲ, ಅಂದರೆ ಗೊತ್ತಿರಲಿಲ್ವ, ಅದಕ್ಕೆ ಅವರು ಶೂನ ಪಾಲಿಶ್ ಮಾಡ್ಕೊಂಡು ಬಿಟ್ಟಿದ್ರು. ಇವನ್ ವಿತ್ ದ ಟ್ಯೂಬರ್ಸ್. ಅಂದಿನಿಂದ ವಿದ್ಯಾರ್ಥಿಗಳು ನೀಟಾಗಿ ಬಟ್ಟೆ ಹಾಕಿಕೊಂಡು ಬೂಟುಗಳಿಗೆ ಪಾಲಿಶ್ ಹಾಕಿಕೊಂಡು ಕಾಲೇಜಿಗೆ ಬರುತ್ತಿದ್ದರು. ಸಿನ್ಸ್ ದೆನ್ ದ ಟ್ಯಾಕ್ಸ್ ಇನ್ಸಿಡೆಂಟ್ ಸ್ಟೂಡೆಂಟ್ಸ್ ಸ್ಟಾರ್ಟೆಡ್ ಕಮಿಂಗ್ ಟು ಕಾಲೇಜ್ ನೀಟ್ ಕ್ಲಾತ್ಸ್ ಆ್ಯಂಡ್ ಪಾಲಿಶ್ ಶೂಸ್. ಇದು ವಿದ್ಯಾರ್ಥಿಗಳ ಬಾಳಿನಲ್ಲಿ ಶಿಸ್ತು ಬೆಳೆಸಿಕೊಳ್ಳಲು ಸಹಾಯವಾಯಿತು. ಈ ಒಂದು ಇನ್ಸಿಡೆಂಟ್ ಏನಿದೆ ಅದು ಸ್ಟೂಡೆಂಟ್ ಲೈಫಲ್ಲಿ ಒಂದು ಬಿಗ್ ಲೆಸನ್ ಅಂತ ಹೇಳ್ಬೋದು. ಶಿಸ್ತು ಮೂಡಿಸಿಕೊಳ್ಳಿ, ಲರ್ನ್ ಡಿಸಿಪ್ಲಿನ್. ಇದು ಜಾಕೀರ್ ಹುಸೇನರ ಆದೇಶವಾಗಿತ್ತು. ಅವರ ಒಂದು ಮಾರಲ್ ಏನಂದರೆ ಶಿಸ್ತು, ಡಿಸಿಪ್ಲಿನ್. ಯಾವಾಗ ಏನು ಮಾಡಬೇಕು ಅದೇ ಮಾಡಬೇಕು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಹೆಚ್ಚಿನ ವಿಡಿಯೋಗಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಧನ್ಯವಾದಗಳು.